ಅವರೆಲ್ಲರೂ ಇವತ್ತು ರೂಪಾಯಿ ಕೆಜಿ ಅಕ್ಕಿ ಇಲ್ಲಿದೆ. ಅನೇಕ ಜನ ರೈತರು ಊಟ ಯಾರಿಗೆ ಅರ್ಥ ಆಗುತ್ತೆ. ಎಷ್ಟು ಕುಟುಂಬಗಳಿಂದ ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಗೊತ್ತಿಲ್ಲ. ತಮಾಷೆ ಬಾಯಿ ಬಂದು ಮಾತಾಡೋದು. ಒಬ್ಬರಿಗೂ ಕೂಡ ನಮ್ಮ ಸ್ಥಿತಿ ಏನಾಗಿದೆ, ನಾವು ಹೇಗೆ ಬದುಕಿದ್ದೀವಿ, ಜೀವ ಹೇಗೆ ಇಟ್ಕೊಂಡಿದ್ದೀವಿ ಅಂತ ಗೊತ್ತಿಲ್ಲ. ಹೋಗ್ಲಿ, ಡಿಕ್ಲೇರ್ ಮಾಡಿಬಿಟ್ರೆ ನಿಮಗೂ ಈ ರಾಜ್ಯಕ್ಕೂ ಸಂಬಂಧ ಇಲ್ಲ, ನಿಮಗೂ ಈ ದೇಶಕ್ಕೂ ಹೋಗ್ಲಿ, ಸಾಯಿರಿ ಎಲ್ಲಾದ್ರೂ ಹೋಗಿ ಒಂದು ಸಂಬಂಧದ ಎಲ್ಲ ಬಸ್ಗಳು ಮಾಡ್ಕೊಂಡು ಬಿದ್ದದ್ದು ಅವರಿಗೆ ಏಪ್ರಿಲ್ ಮೇ ಕಳೆದು ಮನೆ ಆಗದೆ ಹೋದ್ರೆ ಆ ಇರೋ ಬರೋ ಬೋರ್ವೆಲ್ಗಳು ಬತ್ತು ಹೋಗ್ಬಿಟ್ರೆ ನಮ್ಗೆ ಹೆಂಗ್ ನೀರು ಕೊಟ್ಟು ನಮ್ಮನ್ನು ಉಳಿಸ್ತಾರೆ ಊರುಗಳಲ್ಲಿ ಅಂತಕ್ಕಂಥ ಆಲೋಚನೆ ಇವತ್ತಿಗೆ ಅಧಿಕಾರಿಗಳಿಗೆ ಬಂದೇ ಇಲ್ಲ. ನಾವು ಅದನ್ನ ಹೇಳಿದ್ರೆ ಅವರು ಯಾವ್ದೋ ಕಾದಂಬರಿ ಬರಿತಾ ಇದ್ದಾರೆ ಅಂತ ತಿಳ್ಕೊಳ್ತಾರೆ. ನಾವು ಯಾರು ಹೇಳ್ಬೇಕು ಹೇಳಿ? ದೇವರು ಇದ್ದಾನೋ ಇಲ್ವೋ ನಮಗೇನು ಅಷ್ಟು ದೊಡ್ಡ ದೇವರು ಅದರಲ್ಲಿ ವಿಶ್ವಾಸ ದೊಡ್ಡ ಮತ್ತೆ ಇದ್ದಾನೆ ಅಂತ ಯಾರಾದ್ರೂ ಬಂದ್ರೆ ಅವರಪ್ಪ ಇದ್ದಾನೆ ಅಂತ, ಇಲ್ಲ ಅಂದ್ರೆ ಇಲ್ಲ ಅವರು ಹೋಗ್ರಪ್ಪ. ಅವನೆಲ್ಲಾದ್ರೂ ಇದ್ರೆ ನಮಗೆ 2 ತಿಂಗಳ ಸ್ವಲ್ಪ ಮಳೆನಾದ್ರೂ ಬಿದ್ದರೆ ಉಳ್ಕೊಳ್ತೀವಿ. ಅಕಸ್ಮಾತ್ ಅದು ಏನಾದ್ರು ಕೈ ಕೊಟ್ಟು ಇರೋ ಬೋರ್ವೆಲ್ಗಳು ಹೋಗ್ಬಿಟ್ರೆ ಯಾವ ರೀತಿ ಇರಬೇಕು? ಈ ಮಕ್ಕಳೇನೋ ದುಡ್ಡು ಕಳಿಸ್ತಾರೆ, ನೀರು ಕಳ್ಸಕ್ಕಾಗುತ್ತೆ. ಇವರು ಬಾಟಲ್ ತಂದು ಮನೇಲಿ ಸ್ಟಾಕ್ ಇಟ್ಕೊಂಡು ಸಾಕಾಗುತ್ತಾ? ದನ ಮಾರ್ತೀವಿ, ಕುರಿ ಮಾರ್ತೀವಿ. ನನಗೆ ಕುರಿದೇ ದೊಡ್ಡ ಆದಾಯ ಏನಿಲ್ಲ, ಎಲ್ಲ ಕಳಿಸ್ಬಿಟ್ಟು ಕಂಪ್ಲೀಟ್ ಖಾಲಿ ಮಾಡಿದ್ವಿ. ಈ ಮೇವೇ ಇಲ್ಲ, ನೀರೇ ಇಲ್ಲ. ಸಿಮೆಸಿಗಳು ಮಾರಿದ್ವಿ, ಕುರಿಗಳು ಮಾರಿದ್ವಿ, ಮೇಕೆ ಅಂತೂ ಇಟ್ಕೊಳ್ಳಂಗೆ ಇಲ್ಲ. ಸರ್, ನಮ್ಮ ಜನ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳ್ತೀವಿ. 10 ಗುಂಟೆ ನೀರು ಸಿಕ್ಕಿದ್ರೆ ಅಲ್ಲಿ ವಾಟರ್ ಮೆಲನ್ ಬೆಳೀತಾರೆ, ಅಲ್ಲಿ ಕ್ಯಾಪ್ಸಿಕಮ್ ಬೆಳೀತಾರೆ, ಅಲ್ಲಿ ಕ್ಯಾರೆಟ್ ಬೆಳೀತಾರೆ, ಅಲ್ಲಿ ಸೊಪ್ಪು ಬೆಳೀತಾರೆ, ಅಲ್ಲಿ ಕೊತ್ತಂಬರಿ ಬೆಳೀತಾರೆ. ಅದರಲ್ಲೇ ಬದುಕು ಮಾಡ್ಕೊಡ್ತಾರೆ ಅಂತ ಜನ ನಾವು. ನೀವು ತೆಗೆದು ನೋಡಿ KPSC ಎಲ್ಲಿ ನೋಡಿದ್ರು ಟಾಪ್ ರ್ಯಾಂಕ್ ನಮ್ಮ ಹುಡುಗರು ಇರುತ್ತೆ. ಕಾರಣ ಏನು ಗೊತ್ತಾ? ದರಿದ್ರ ಬಡತನ. ನಮಗೆ ಆ ಓದುವ ಇದ್ರೆ ಆ ಪರೀಕ್ಷೆನೂ ಪಾಸ್ ಮಾಡ್ತಾ ಹೋದ್ರೆ ಅವ್ರು ಸಾಯ್ಬೇಕಾಗುತ್ತೆ. ಎಲ್ಲರೂ ಎಲ್ಲ KPSCಗೆ ಬಂದು ಎಲ್ಲ KSಗೆ ಎಲ್ಲ ಹೋಗ್ತಾರೆ, ಎಲ್ಲ IASಗೆ ಹೋಗ್ತಾರೆ, ಎಲ್ಲ ಸಾಫ್ಟ್ವೇರ್ ಬರೋಕ್ಕಿಲ್ಲ ಆಗುತ್ತೆ. ಎಲ್ಲ ಇಲ್ಲಿ ಯಾವ ಬಾರ್ ನೋಡಿದ್ರು ನಮ್ಮ ಹುಡುಗ್ರೆ, ಯಾವ ಫ್ಯಾಕ್ಟ್ರಿ ನೋಡಿದ್ರು ನಮ್ಮ ಹುಡುಗ್ರೆ, ಯಾವ ಹೋಟೆಲ್ ನೋಡಿದ್ರು ನಮ್ಮವ್ರ ಕಸ ಇದೆ. ಜೀವನ ಊರಲ್ಲಿ ನಡೆಯೋದಿಲ್ಲ. ಏನ್ ಮಾಡ್ಬೇಕು ನಾವು? ಮೋಟರ್ ವೆಹಿಕಲ್ ಟ್ಯಾಕ್ಸು ಕಟ್ಟಬೇಕು, ಎಕ್ಸೈಸ್ ಟ್ಯಾಕ್ಸು ಕಟ್ಟಬೇಕು, ರೋಡ್ ಸೆಸ್ಸು ಕಟ್ಟಬೇಕು, ಕಮರ್ಷಿಯಲ್